ವೆಲ್ಕಮ್ ಟು ಹೇಶು ಜಗ್ಗಿ ವ್ಲಾಗ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಮಧ್ಯಾಹ್ನದ ಲಂಚ್ ರೆಡಿ ಮಾಡ್ತಿದ್ದೆ, ಹಾಗೆಯೇ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಸಣ್ಣ ವೀಡಿಯೋ ಮಾಡಿದ್ದೀನಿ. ಅಂದರೆ ಮೊಸರು ಒಗ್ಗರಣೆ ನಾನು ಜಾಸ್ತಿ ತಿನ್ನಲ್ಲ, ಸೊ ಮಧ್ಯಾಹ್ನಕ್ಕೆ ಕ್ವಿಕ್ಕಾಗಿ ಮಾಡ್ಕೋಬೋದು. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ಇದರಲ್ಲೇ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಎಣ್ಣೆ ಹಾಕಿ ಕಡಲೆಬೇಳೆ ಬೇಕು ಅನ್ನೋರು ಹಾಕೋಬೋದು, ಬೆಳ್ಳುಳ್ಳಿ ಜಜ್ಜಿ ಹಾಕೋಬೋದು. ಸೊ ಬೆಳ್ಳುಳ್ಳಿ ಏನು ಬೇಡ ಅನ್ನೋರು ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಹಾಗೆ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸಾಸಿವೆ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಜ್ಜಿಗೆಗೆ ಒಂದು 1/4 ಲೀಟ್ರ್ ಇತ್ತು ಮೊಸರು ಅಷ್ಟೇ, ಅದನ್ನೇ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಬಿಸಿಗೆ ಹಾಕಿದ್ಮೇಲೆ ಅದು ಹೊಡಿಬಾರ್ದಲ್ವ, ಅಂದರೆ ಮೇಲೆ ತೇಲ್ಕೊಳ್ಳುತ್ತೆ. ನೀರು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಸೊ ಟೇಸ್ಟಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಡೈಲಿ ಅನಿಸ್ತಾ ಇರುತ್ತೆ. ಅಂದರೆ ಈ ವೆದರಲ್ಲಿ ಮೊಸರು ವೇಸ್ಟ್ ಆಗೋದು, ಅದಕ್ಕೋಸ್ಕರ ಒಗ್ಗರಣೆ ಮಾಡ್ಕೊಂಡು ತಿನ್ನೋದಾ ಅಂತ ಮಾಡಿಕೊಂಡೆ. ಅಂದರೆ ಇದು ಮೊಸರು ಸಾಂಬಾರು ಅಂತಲೇ ಹೇಳ್ಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಇಷ್ಟೆಲ್ಲ ಮಾಡಿ ಮೊಸರು ಕಡ್ದಿಟ್ಕೊಂಡಿರೋ ಮೊಸರು ಹಾಕಿದ್ರೆ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಸೊ ಬಿಸಿ ಬಿಸಿ ಮುದ್ದೆ ಜೊತೆನೂ ತಿನ್ಬೋದು ಅನ್ಕೋತೀನಿ, ಬಟ್ ಆದರೆ ಮುದ್ದೆ ಜೊತೆ ನಾನು ಟ್ರೈ ಮಾಡಿಲ್ಲ, ಕ್ಯಾಶುವಲಾಗಿ ಹೇಳ್ಕೊತಾ ಇದ್ದೀನಿ. ನಾನು ಟ್ರೈ ಮಾಡಿರೋದು ಅನ್ನದ ಜೊತೆ. ಸೊ ಖಾರ ಬೇಕು ಅನ್ನೋರು ಖಾರ ಹಾಕೋಬೋದು. ನಾನು ಒಂದು ಸ್ವಲ್ಪ ಸಾಂಬಾರು ಪುಡಿ, ಹಾಗೆಯೇ ಅರಿಶಿನ ಪುಡಿ, ಖಾರದ ಪುಡಿ ಅಂದರೆ ಚಿಲ್ಲಿ ಪುಡಿ 2-3 ಸಹ ಹಾಕಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಿಂಗೆ ಕುದಿ ಬರಬೇಕು, ಅಂದರೆ ಗೋಲ್ಡನ್ ಬ್ರೌನ್ ಬರೋ ಗಂಟ ಫ್ರೈ ಮಾಡಿ ಅಷ್ಟೇ. ಅರಿಶಿನ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಾದಮೇಲೆ ಕಲರ್ಫುಲ್ಲಾಗಿ ಹೆಂಗೆ ಕಾಣಿಸ್ತಾ ಇದೆ ಅಲ್ವಾ, ತುಂಬ ಟೇಸ್ಟಿಯಾಗಂತೂ ಇತ್ತು. ಉಪ್ಪನ್ನ ಆಫ್ ಮಾಡಿ ಹಾಕ್ಕೊಳ್ಳಿ, ಮುಂಚೆನೇ ಹಾಕೋಬಿಡಿ. ಅದನ್ನು ಕೊನೆಯಲ್ಲಿ ಹಾಕಿ ನಿಮಗೆ ಎಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಒಂದು ಅರ್ಧ ಚಮಚ ಹಾಕಿದ್ದೀನಿ ಅಷ್ಟೇ. ನೋಡ್ತಾ ಇದ್ದೀರಲ್ವಾ, ಆಫ್ ಮಾಡಿಕೊಂಡೆ. ಆಫ್ ಮಾಡಾದಮೇಲೆ ಚೆನ್ನಾಗಿ ಕುದಿಯೋದು ಆಫ್ ಆಗುತ್ತೆ. ಈಗ ಹಾಕ್ತಾಯಿದ್ದೀನಿ ಮೊಸರನ್ನ. ಸೊ ಸ್ವಲ್ಪನೇ ಇದ್ದಿದ್ದು, 1/4 ಲೀಟ್ರ್ ಇತ್ತು ಅಷ್ಟೇ, ಜಾಸ್ತಿ ತುಂಬ ತೆಳುನೂ ಮಾಡೋಕ್ಕೆ ಹೋಗಿಲ್ಲ ನಾನು, ಟೇಸ್ಟ್ ಹೋಗುತ್ತೆ ಅಂತ. ಸೊ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಹೇಗೆ ಕಾಣ್ತಿದೆಯೋ ಅಷ್ಟೇ ಟೇಸ್ಟಿಯಾಗೋಯಿತು ಅಂತ ಹೇಳ್ಬೋದು. ನಾನು ಬಿಸಿ ಬಿಸಿ ಅನ್ನದ ಜೊತೆ ತಿಂದೆ, ಸೂಪರಾಗಿತ್ತು ಕಾಂಬಿನೇಷನ್ ಅಂತ ಹೇಳ್ತಾ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಜೊತೆಗೆ ನೀವೇನಾದರೂ ಉಪ್ಪಿನಕಾಯಿನ ತಗೋತಿರೋ ಇಲ್ಲ ಸ್ನ್ಯಾಕ್ಸ್ ಏನಾರು ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಸೌತೆಕಾಯಿ ಹಾಕ್ಕೊಂಡಿದ್ದೆ, ಇನ್ನೂ ಬೇಕು ಅನ್ನಿಸ್ತು, ಆದ್ದರಿಂದ ಸೌತೆಕಾಯಿ ಎಲ್ಲನೂ ಹಾಕ್ಕೊಂಡು ತಿನ್ಬೋದು. ಉಪ್ಪು ಕಮ್ಮಿ ಅನಿಸ್ತು, ಇನ್ನೊಂದು ಸ್ವಲ್ಪ ರುಚಿ ಹಾಕ್ಕೊಂಡು ನಾನು ಊಟ ಮಾಡಿದೆ. ಸ್ವಲ್ಪ ಹಾಕಿದ್ದೆ ಅಲ್ವಾ, ಆ ಕಾರಣಕ್ಕೆ. ಸೊ ಕಲರ್ಫುಲ್ಲಾಗಂತೂ ಇದೆ ರೀ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ರೈಸ್ಗೆ ಇಟ್ಟಿದ್ದೀನಿ ನೋಡಿ, ರೈಸು ಆಗಿದೆ, ಅದು ಇನ್ನೂ ಕೂಲಾಗಿಲ್ಲ. ಬಟ್ ಆದರೆ ನನಗಂತೂ ತುಂಬಾ ಹೊಟ್ಟೆ ಹಸಿತಿದ್ದು. ಇದು ಇವತ್ತಿಂದೇ ವಿಡಿಯೋ ಆಗಿರುತ್ತೆ, ಅಂದರೆ ಬುಧವಾರದ ವಿಡಿಯೋ. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ, ಕ್ವಿಕ್ಕಾಗಿ ಮಕ್ಳಿಗೂ ಮಾಡಿಕೊಡ್ಬೋದು, ದೊಡ್ಡವರು ತಿನ್ಬೋದು. ನೋಡ್ತಾ ಇದ್ದೀರಲ್ವ, ಅನ್ನದ ಜೊತೆಗೆ ಸೂಪರ್ ಟೇಸ್ಟಿಯಾಗಿ ಸಾಂಬಾರು ರೆಡಿಯಾಗಿದೆ. ಯಾರೆಲ್ಲ ವಾಚ್ ಮಾಡಿದ್ರಿ ವಿಡಿಯೋನ, ಥ್ಯಾಂಕ್ ಯು ಸೋ ಮಚ್. ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.